ಕೆಪಿಎಸ್ಸಿಯ ಮಹಾನ್ ಭ್ರಷ್ಟಾಚಾರದ ಭಾಗವಾಗಿ ಕೆಎಸ್ ಪರೀಕ್ಷೆಯನ್ನು ಬರೆದಂಥ ಈ ನಾಡಿನ 76,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಇವತ್ತು ಬೀದಿಯಲ್ಲಿ ಬಿದ್ದಿದೆ. ಯಾವ ಭಾರಿ ದೊಡ್ಡ ಕನಸನ್ನು ಕಟ್ಟಿಕೊಂಡು ಕೆಎಸ್ ಪರೀಕ್ಷೆಯನ್ನು ಬರೆದ್ರೆ ನನ್ನ ಕುಟುಂಬದ ಆಧಾರ ಸ್ತಂಭವಾಗಬಹುದು ಅನ್ನುವ ಕನಸನ್ನು ಏನು ಕಟ್ಕೊಂಡಿದ್ರೋ ಆ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗಿ ಹೋಗಿದೆ. ಕೆಪಿಎಸ್ಸಿ ಮಾಡಿದಂಥ ಪರೀಕ್ಷೆ, ಕೊಟ್ಟಂಥ ಪ್ರಶ್ನಾಪತ್ರಿಕೆ, ಅರ್ಥವಿಲ್ಲದ ಪ್ರಶ್ನೆಗಳು, ಸಂಬಂಧವಿಲ್ಲದ ಪದಗಳ ಬಳಕೆ, ತಪ್ಪು ಪ್ರಶ್ನೆಗಳ ಕೊಟ್ಟು ಇವತ್ತು ಆ ಕೆಪಿಎಸ್ಸಿ ವಿದ್ಯಾರ್ಥಿಗಳನ್ನು ಗೊಂದಲದ ಗೂಡಾಗಿ ಮಾಡಿ ಅವರನ್ನು ಇವತ್ತು ಕನ್ನಡದ ಅಭ್ಯರ್ಥಿಗಳನ್ನು ಕೆಪಿಎಸ್ಸಿ ಪರೀಕ್ಷೆಯಿಂದ ದೂರ ಇಟ್ಟು ಮಹಾಭ್ರಷ್ಟಕೂಟ ಅದರೊಳಗಡೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ಮಾಡಿ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳನ್ನ ದೂರ ಇಟ್ಟು ಇವತ್ತು 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಬಾರಿ ಗಮನಕ್ಕೆ ತಂದೆ. ಕೆಪಿಎಸ್ಸಿಯಲ್ಲಿ ಆಗಿರುವ ಕನ್ನಡದ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆ. 2 ಬಾರಿ ಫ್ರೀಡಮ್ ಪಾರ್ಕ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಒಳಗೊಂಡಂಥ ಪ್ರತಿಭಟನೆ ನಡೆಯಿತು. ಆ ಪ್ರತಿಭಟನೆಯ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ಆಯಿತು. ರಾಜ್ಯದ ಅನೇಕ ಸಾಹಿತಿಗಳು ಪತ್ರ ಬರೆದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲ ಪತ್ರ ಬರೆದರು. ಯಾವುದನ್ನೂ ಸಹ ತನ್ನ ಗಮನಕ್ಕೆ ತಗೊಳ್ಳದೆ ಯಾವ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ನೆಲದ ಸಾವಿರಾರು ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ ಅನ್ನೋದು ಗೊತ್ತಿದ್ರೂ ಸಹ ಮೌನ ವಹಿಸಿರೋದು ಕಾರಣ ಏನು ಅನ್ನೋದು ನಮಗೆ ಅರ್ಥವಾಗದೇ ಇರುವಂಥ ವಿಚಾರ. ನಾನು 1 ವಾರದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವರ ಎಲ್ಲ ಆಪ್ತ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿಕೊಂಡ್ರೂ ಸಹ ಇವತ್ತವರೆಗೂ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ 3 ದಿವಸದ ಸಮಯ ಕೇಳಿದ್ರು. ಅಷ್ಟರೊಳಗಡೆ ಕೆಪಿಎಸ್ಸಿಯ ಸಂಬಂಧಪಟ್ಟಂಥ ಎಲ್ಲರನ್ನ ಕರೆದು ಮಾತಾಡಿ ಒಂದಷ್ಟು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಅದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ನನಗಿನ್ನೂ ಅರ್ಥ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.